ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KS ಮತ್ತು IAS ಎಕ್ಸಾಮ್ಗೆ ಪ್ರೀ ಕೋಚಿಂಗ್ ನೀಡಲು ವಿದ್ಯಾರ್ಥಿಗಳ ಆಯ್ಕೆಗಾಗಿ 2025 ಮೇ 31ನೇ ತಾರೀಕು ಮೇ 31ರಂದು ನಡೆಸುವ ಪ್ರವೇಶ ಪರೀಕ್ಷೆಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆ ಬರೆಯಲು ಅರ್ಹರಾದಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಫ್ರೆಂಡ್ಸ್, ಈ ಒಂದು ಲಿಸ್ಟನ್ನು ನೀವು ಎಕ್ಸಾಮ್ಗೆ ಹೋಗುವ ಮುನ್ನ ಕಂಪಲ್ಸರಿ ನೋಡಬೇಕು. ಯಾಕಂದರೆ ಇದರಲ್ಲಿ ನಿಮ್ಮ ಒಂದು ಹೆಸರು ಇತ್ತಂದ್ರೆ ಮಾತ್ರ ನೀವು ಎಕ್ಸಾಮನ್ನು ಬರೆಯಬಹುದು. ಸೊ ಇದು ಲಿಸ್ಟ್ ಆಫ್ ಅಪ್ಲಿಕೆಂಟ್ಸ್ ಅಪ್ಲೈಡ್ ಫಾರ್ KS ಟ್ರೈನಿಂಗ್. ಓಕೆ, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕರಿಯರ್ ಡೆವಲಪ್ಮೆಂಟ್, ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಕಟಿಸಲಾಗಿರ್ತದೆ. ಸೊ ಈ ಒಂದು ಲಿಸ್ಟನ್ನು ತಾವುಗಳು ಇಲ್ಲಿ ನೋಡ್ಬೋದು. ಸೊ ಇದರಲ್ಲೇ ತಮ್ಮ ಒಂದು ಹೆಸರಿದ್ದರೆ ಮಾತ್ರ ಈ ಒಂದು ಎಕ್ಸಾಮನ್ನು ನೀವು ಬರೀಲಿಕ್ಕೆ ಸಾಧ್ಯ ಆಗುತ್ತಾ. ಓಕೆ, ಮೇ 31 ಅಂದರೆ ನಾಳೆನೇ ಎಕ್ಸಾಮ್ ಇರುವ ಕಾರಣ ದಯವಿಟ್ಟು ಈ ಒಂದೆಲ್ಲ ಈ ಹೆಸರನ್ನು ನೀವು ತಾವುಗಳು ನೋಡ್ಬೋದು. ಟೋಟಲ್ ಆಗಿ ಎಷ್ಟು ಇಲ್ಲಿ 19,992 ಇಷ್ಟು ಜನರನ್ನು ಈ ಒಂದು KS ಎಕ್ಸಾಮ್ ಅಂದರೆ ಈ ಒಂದು ಹುದ್ದೆಗೆ ನೀವು ನಡೆಸುವಂಥ ಪ್ರವೇಶ ಪರೀಕ್ಷೆಗೆ ಎಕ್ಸಾಮನ್ನು ಬರೀಲಿಕ್ಕೆ ಅರ್ಹರಾಗಿದ್ರಿ. ಓಕೆನಾ, ಇಟ್ ಈಸ್ ಫಾರ್ ಓನ್ಲಿ KS. ಓಕೆ, ಸೊ ಇದಿಷ್ಟು ಈ ಫ್ರೀ ಕೋಚಿಂಗ್ ಎಕ್ಸಾಮ್ದ ರಿಲೇಟೆಡು ಮಾಹಿತಿ ಆಗಿತ್ತು. ಸೊ ನಾಳೆ ಎಕ್ಸಾಮ್ ಅದ, ಎಲ್ಲರೂ ಚೆನ್ನಾಗಿ ಬರೀರಿ. ಯಾಕೆಂದರೆ ಈಗಿನ ದಿನಗಳಲ್ಲಿ ನೀವು ಹೊರಗಡೆ ಕೋಚಿಂಗ್ ತೊಗೋತೀರಿ ಅಂದ್ರೆ ಏನಾಗುತ್ತಾ, ತುಂಬ ಕಾಸ್ಟ್ಲಿ ಆಗುತ್ತಾ. ಓಕೆ, ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗೋದಿಲ್ಲ. ಆದ್ದರಿಂದ ಇದು ಫ್ರೀ ಕೋಚಿಂಗ್ ಅದ, ವಸತಿ ಸಹಿತ ಇರುತ್ತೆ. ಆದ್ದರಿಂದ ತಾವುಗಳು ಈ ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಕಾಣ್ರಿ ಅಂದ್ರೆ ಈಸಿಯಾಗಿ ಈ ಕೋರ್ಸನ್ನು ಅಥವಾ ಈ ಕೋಚಿಂಗನ್ನು ಕಂಪ್ಲೀಟ್ ಮಾಡ್ಬೋದಾಗಿದೆ. ಸೊ ನಾಳೆ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ನಾನು ಆ ಕ್ವೆಶ್ಚನ್ ಪೇಪರ್ದು ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಈ ಫ್ರೀ ಕೋಚಿಂಗ್ ಬದ್ದಲ್ಲ ನಿಮಗೇನಾದರೂ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ನಿಮಗೇನಾದರೂ ಎನ್ಕ್ವೈರಿ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.